ನಮಸ್ಕಾರ. ವಿ ಆರ್ ಬ್ಯಾಕ್ ವಿತ್ ಅನದರ್ ಟ್ರಾವೆಲ್ ಬ್ಲಾಗ್. ನಾನು ಕವಿತಾ. ಮತ್ತೊಮ್ಮೆ ನಮ್ಮ ಟ್ರಾವೆಲ್ ಜರ್ನಿಗೆ ಜಾಯ್ನ್ ಆಗಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ. ಇವತ್ತು ಬೆಳಗ್ಗೆನೇ ದೇವರಿಗೆ ಪೂಜೆ ಮಾಡಿ ರಾಯರ ಸನ್ನಿಧಿಗೆ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಈಗ ಮಾರ್ನಿಂಗ್ 5:30 ನಮ್ಮೂರಿನ ರಾಯರ ಮಠಕ್ಕೆ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ. ಮಂತ್ರಾಲಯ ಅಂದ್ರೇ ಶ್ರೀ ಗುರುರಾಯರು ಅಂದ್ರೇ ಒಂದು ವಿಶೇಷವಾದ ಶಕ್ತಿ, ಒಂದು ವಿಶಿಷ್ಟವಾದ ವೈಬ್ರೇಷನ್. ಪ್ರತಿ ಬಾರಿ ಮಂತ್ರಾಲಯಕ್ಕೆ ಹೋದಾಗಲೂ ನನಗೆ ಹಿಂದಿನ ರಾತ್ರಿ ಸರಿಯಾಗಿ ನಿದ್ರೆ ಬರಲ್ಲ. ಇವತ್ತು ಕೂಡ ಅದೇ ಥರ ಆಯಿತು. ನೈಟ್ 1:30ಗೆಲ್ಲ ನನಗೆ ಎಚ್ಚರ ಆಗೋಯಿತು. ಯಾವಾಗ ಮಂತ್ರಾಲಯಕ್ಕೆ ಹೋಗ್ತೀನೋ, ಯಾವಾಗ ರಾಯರನ್ನು ನೋಡ್ತೀನೋ ಅಂತೆಲ್ಲ ಎಕ್ಸೈಟ್ಮೆಂಟು, ಖುಷಿ, ಸಂಭ್ರಮ, ಆ ಸೆಲೆಬ್ರೇಷನ್ ಮಾಡಬೇಕು ಅನ್ನೋದು. ನಿಮಗೆಲ್ಲ ಇದೇ ಥರ ಆಗುತ್ತಾ? ಮಂತ್ರಾಲಯಕ್ಕೆ ಹೋದಾಗ ನಿಮಗೆ ಹೇಗೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾವು ಬಳ್ಳಾರಿ ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ 10:30. ನೋಡಿ, ಇಲ್ಲಿ ಚೇತು ಲೆಮನ್ ಟೀ ಕುಡಿಬೇಕು ಅಂತ ಕುಡಿತಿದ್ದಾರೆ. ನಾನು ಫಿಲ್ಟ್ರಿ ಕುಡಿದೆ. ಇದು ಯಾವುದು ಶಾಪು? ಬಳ್ಳಾರಿ ಹತ್ರ. ನಮ್ಮ ಮೋಕ್ಷು ಎಲ್ಲೋದ್ರೂ ಇದೇ ಥರನೇ, ಎಲ್ಲೂ ಸುಮ್ಮನೆ ಸಿಕ್ಕಾಪಟ್ಟೆ ತರಲೆ ಬಳ್ಳಾರಿನಲ್ಲೇ ತಿಂಡಿ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇದು ಬಳ್ಳಾರಿಯ ಫೇಮಸ್ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಬಳ್ಳಾರಿದು ದುರ್ಗಮ್ಮನ ದೇವಸ್ಥಾನ ಅಂತ ಫೇಮಸ್ ಅಂತ ಬಳ್ಳಾರಿ. ಚಾಮುಂಡೇಶ್ವರಿ ಟೆಂಪಲ್. ಮೋಕ್ಷ ಹೇಳು, ಕಾಪಾಡಮ್ಮ. ಮಂತ್ರಾಲಯ ಶ್ರೀ ಕರುಣಾಲಯ. ಯಾವ ಕಡೆ ತಿರ್ಕೊಂಡು ಹೇಳೋದು? ಈಗ ಆಲ್ಮೋಸ್ಟ್ ಮಂತ್ರಾಲಯ ರೀಚ್ ಆಗಿದ್ದೀವಿ. ಮಂತ್ರಾಲಯಕ್ಕೆ ಇನ್ನು ದೇವಸ್ಥಾನಕ್ಕೆ 2 ಕಿಲೋಮೀಟರ್ಸ್ ಇದೆ ಅಷ್ಟೇನೆ. ರಾಘಪ್ಪ ನೋಡಕ್ಕೆ ಫೈನಲಿ ಬಂದ್ವಿ. ಏನ್ ಬೇಕು? ಕಬ್ಬಿನ ಜ್ಯೂಸ್ ಬೇಕಷ್ಟು. ಇಲ್ಲಿಂದ ಎಂಟ್ರಿ. ಸೊ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ನಿಂಗೆ ಎಷ್ಟು ಖುಷಿ ಆಗ್ತಾ ಇದೆ? ನನಗೆ ಹೇಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಸೊ ಫೈನಲಿ ಮಂತ್ರಾಲಯಕ್ಕೆ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಈಗ ಆಲ್ರೆಡಿ ಟೈಮ್ 1:30. 2 o'clockಗೆಲ್ಲ ದರ್ಶನ ಕ್ಲೋಸ್ ಆಗಿಬಿಡುತ್ತೆ. ಸೊ ದಟ್ ನಾವು ದರ್ಶನಕ್ಕೆ ಹೋಗೋಣ. ದರ್ಶನ ಮುಗಿಸ್ಕೊಂಡು ಬಂದಮೇಲೆ ನಾವು ರೂಮ್ನ ಬುಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆನ್ಲೈನಲ್ಲೇ ರೂಮ್ ಬುಕ್ ಮಾಡಬೇಕು ಅಂತ ನಾವು ತುಂಬ ಟ್ರೈ ಮಾಡಿದ್ವಿ. ಬಟ್ ದೇವಸ್ಥಾನದ ರೂಮ್, ಮಠದ ರೂಮ್ ಯಾವುದೂ ಅವೈಲಬಲ್ ಇರಲಿಲ್ಲ. ನಾವು ಬಂದಿದ್ದು ಸೆಪ್ಟೆಂಬರ್ 15, 16. ಬಟ್ ಅದು ತೋರಿಸ್ತಾ ಇದ್ದಿದ್ದು ನೆಕ್ಸ್ಟ್ ಮಂತ್ 14th ರೂಮ್ ಅವೈಲಬಲ್ ಇತ್ತು. ಸೊ ದಟ್ ಇಲ್ಲೇ ಬಂದು ಬುಕ್ ಮಾಡೋಣ ಅಂದ್ಕೊಂಡ್ಬಂದ್ವಿ. ನೀವೇನಾದರೂ ಮಂತ್ರಾಲಯಕ್ಕೆ ಬರಬೇಕು ಅಂದರೆ ನನ್ನ ಸಜೆಷನ್ ಏನಂದರೆ, ನೀವು 15 to 20 days ಬ್ಯಾಕ್ ಅಂತೂ ನೀವು ರೂಮ್ನ ಬುಕ್ ಮಾಡಬೇಕು. ಆಗ ನಿಮಗೆ ಈಸಿಯಾಗಿ ಮಠದ ರೂಮ್ ಸಿಕ್ಕತ್ತೆ. SRS ಮಠ ಅನ್ನೋ ದೇವಸ್ಥಾನದ ಮಠದ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ಆ ಆ್ಯಪಲ್ಲಿ ನೀವು ರೂಮ್ನ ಈಸಿಯಾಗಿ ಬುಕ್ ಮಾಡ್ಬೋದು. ದೇವಸ್ಥಾನದ ಮಠದ ರೂಮ್ಗಳು ಅಲ್ಲಿ ಅವೈಲಬಲ್ ಇರುತ್ತೆ. ಇವತ್ತು ಸಂಡೇ, ತುಂಬಾ ಕ್ರೌಡ್ ಇದೆ. ದರ್ಶನ ಎಲ್ಲ ಹೇಗಾಗತ್ತೆ ನೋಡಬೇಕು. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ರಾಯರ ಮಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.